ರೆಪ್ಯೂಟೆಡ್ ಪರ್ಸನ್ಸ್ ಇದ್ದಾರೆ, ಅವ್ರ ಮುಂದೆ ಊಸ್ಬಿಡ್ತಿಯಲ್ಲೋ. ಈಗ ಇಲ್ಲಿ ನಮ್ಮ ರೀಲ್ ಶೂಟ್ ನಡೀತಿದೆ ಗೈಸ್. ದರ್ಶನ್ ಸರ್ ಮನೆ ಹತ್ರ ಮಾಡಿರೋದು ನೋಡಿ. What is the fam? Hi, so welcome back to my new vlog guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆ ಕೆಳಗಡೆ ನಿಂತ್ಕೊಂಡು ನಮ್ಮ ಮನೆ ಕೆಳಗಿರೋ ರೋಡಿಂದ. ಸೊ ಈಗ ನಾನು ಜಿಮ್ಗೆ ಹೋಗಬೇಕು. ಧನುಷ್ಟಿ ಆಟೋ ಮಾಡ್ಕೊಂಡು ಇಲ್ಲಿಗೆ ಬರ್ತಿದ್ದಾಳೆ, ಅದೇ ಆಟೋ ಹತ್ಕೊಂಡು ಜಿಮ್ಗೆ ಹೋಗಬೇಕು. ಕಾರ್ ಇಲ್ದಿರೋದ್ರಿಂದ ಗಾಡಿನೂ ಇಲ್ಲ, ಕಾರು ಇಲ್ಲ. ಗಾಡಿ ನನ್ನ ತಮ್ಮ ಒಂದು ಎತ್ಕೊಂಡು ಹೋಗ್ತಾನೆ, ಅಮ್ಮ ಒಂದು ಎತ್ಕೊಂಡು ಹೋಗ್ತಾರೆ. ಎಲ್ಲೋ ಹೋಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಆಚೆ. ಸೊ ಅದಕ್ಕೆ ಈಗ ಆಟೋಲಿ ಜಿಮ್ಗೆ ಹೋಗಿ ವಾಪಸ್ ಬರೋಣ ಬನ್ನಿ. ಫ್ಯಾಮ್, ಸೊ ಧನುಷ್ಟಿ ಯಾವ ಆಟೋಲ್ಲಿ ಬರ್ತಿದ್ದಾಳೆ. ಆಟೋ ಅವರು ಇವಾಗ ಬರಲ್ಲ ಅಂತ ಹೇಳಿದ್ರು ನಮ್ಮ ಜಿಮ್ಗೆ, ಇಲ್ಲೇ ಡ್ರಾಪ್ ಮಾಡಿ ಹೋಗ್ಬಿಡ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ಈಗ ಇನ್ನೊಂದು ಆಟೋ ಬುಕ್ ಮಾಡಿದ್ದೀನಿ. ಅವ್ರು ಬರೋವರೆಗೂ ಕಾಯಬೇಕು. ಇನ್ನೂ ಶ್ರೀನೂ ಬಂದಿಲ್ಲ. ಅದೇ ಗ್ಯಾಪಲ್ಲಿ ಇಬ್ಬರು ಬಂದರೆ ಓಕೆ, ಹತ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಡೋದು. ಟೈಮ್ ಬಂದು ಈಗ ನಮಗೆ 2:30 ಆಗಿದೆ. 2:30ಗೆ ಜಿಮ್ಗೆ ಹೋಗ್ತಿರೋದು ನಾವು. ಆ್ಯಂಡ್ ಗೈಸ್, ಈಗ ನನ್ನ ಫ್ರೆಂಡ್ ಬರ್ತಿದ್ದಾನೆ. ಅವ್ನು ಬಂದಮೇಲೆ ಒಂದಷ್ಟು ರೀಲ್ಸ್ ಶೂಟ್ ಮಾಡಬೇಕು. ಸೊ ಇನ್ಮೇಲೆ ರೀಲ್ಸ್ ಫುಲ್ ಸೀರಿಯಸ್ ಅಂದ್ಕೊಳ್ಳಿ. ಬಂದ್ಲು ನೋಡಿ, ಶ್ರೀ ಬಂದ್ಲು, ಧನುಶ್ರೀನೂ ಬಂದ್ಲು. ಆ್ಯಂಡ್ ನಾವು ಹೋಗ್ಬೇಕಾಗಿರೋ ಆಟೋನು ಬಂತು ಕರೆಕ್ಟ್ ಟೈಮ್ಗೆ. ಸೊ ಹತ್ಕೊಂಡು ಹೋಗೋದೆ ಇವಾಗ. ಗೈಸ್, ಆಲ್ಮೋಸ್ಟು ಕಂಟಿನ್ಯೂಸ್ ಆಗಿ ಫುಲ್ಲು ಡೆಡಿಕೇಟೆಡ್ ಆಗಿ ಬರ್ತಿದ್ವಿ ಜಿಮ್ಗೆ. ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ. ಬಟ್ ಸಡನ್ನಾಗಿ ಸೂರತ್ಗೆ ಹೋದ್ಮೇಲೆ 7 ದಿನ ಆಲ್ಮೋಸ್ಟ್ ಮಿಸ್ ಮಾಡಿರೋದು. ಎಷ್ಟನೇ ತಾರೀಕು ಹೋಗಿದ್ದು ನಾವು? 7-8ನೇ ತಾರೀಕು, ಐ ಆಮ್ ನಾಟ್ ಶೋರ್. ಟಿಕೆಟ್ ಮರ್ತೋಗ್ಬಿಟ್ಟಿದ್ದೀನಿ. ಅದಾದಮೇಲೆ ಇವತ್ತು ಬಂದಿರೋದು ನಾವು. ಸೊ ನಮ್ಮ ಟ್ರೈನರ್ ಇವತ್ತು ಫುಲ್ ರೂಪಿಸ್ತಾರೆ. ಅಂದರೆ ಒಂದು 3 ದಿನಕ್ಕಿಂತ ಜಾಸ್ತಿ ಗ್ಯಾಪ್ ಆದರೆ ಮತ್ತಿಂದ ಶುರು ಮಾಡಬೇಕು. ವಾರ್ಮ್ ಅಪ್ ಮಾಡಿ ಮತ್ತೆ ಫುಲ್ ಒಂದು ಸರಿ ಸರ್ಕ್ಯೂಟ್ ವರ್ಕೌಟ್ ಮಾಡಿ ಏನೋ ಮಾಡಿಸ್ತಾರೆ. ಸೊ ಧನುಷ್ಟಿ ಶೂಸ್ ಹಾಕೋತಿದ್ದಾಳೆ. ನನಗೇನು ಶೂಸ್ ಹಾಕೊಳ್ಳೋ ಹುಚ್ಚೇ ಇಲ್ಲ. ಅಂದರೆ ನನಗೇನೋ ಶೂಸ್ ಹಾಕೋಬೇಕು ಅಂತ ಅನ್ಸೋದೇ ಇಲ್ಲ. ಜಿಮ್ಮಿಗೆ ಬಂದಮೇಲೆ ಹಾಗೆ ವರ್ಕೌಟ್ ಮಾಡಬೇಕು ಅನ್ನೋ ಆಸೆ. ಸೊ ನೋಡೋಣ ಯಾವ ಥರ ಶೂಸ್ ಹಾಕೋಬೇಕು. ಅಲ್ಲೇ ಇದೆ ನಮ್ಮ ಶೂಸೆಲ್ಲ, ಅಲ್ಲೇ ಇರುತ್ತೆ. ಸೊ ಗೈಸ್, ಸೊ ಜಿಮ್ ಮುಗಿಸ್ಕೊಂಬಂದ್ವಿ. ಆ್ಯಂಡ್ ಧನುಷ್ಟಿನ ವಾಪಸ್ ಹೋದ್ಲು ಆಟೋಲಿ. ಆ್ಯಂಡ್ ನಮ್ಮ ದೋಸ್ತ್ ಬಂದಿದ್ದಾರೆ ನನಗೆ ವಿಡಿಯೋ ಹೆಲ್ಪ್ ಮಾಡೋಕ್ಕೆ. ಬಾರೋ ಬೇಗ ಬರ್ರ. ಮಜ್ಜಿಗೆ ತಂದ್ಕೊಂಡ ನನಗೆ ಅಂತ ಡಯಟ್ ವರ್ಕೌಟ್ ಆದ್ಮೇಲೆ ಕುಡಿಯೋಕ್ಕೆ. ಚಿಕನ್ ಗೀಕನ್ ತಂದಿಲ್ಲ, ಮಚ್ಚ ಡಯಟ್ ಇದೆ ಗೈಸ್. ಸೊ ಫೈನಲಿ ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಗ್ರಿಲ್ ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ನನ್ನ ಡಯಟಲ್ಲಿ ಚಿಕನ್ ಇದೆ ಇವತ್ತು. ಸೊ ಅದಕ್ಕೆ ತರಿಸಿದ್ದೀನಿ. ಅದು ಬರ್ತಾ ಇದೆ. ನಮ್ಮ ಅನ್ನ ಸಾರು ಮಾಡಿದ್ದಾರೆ, ಜೊತೆಗೆ ಒಂಚೂರು ಚಿಕನ್ ತಿನ್ಬಿಡೋದು. ಅದು ಬಿಟ್ಟರೆ ಈಗ ಇಲ್ಲಿ ನಮ್ಮ ರೀಲ್ ಶೂಟ್ ನಡೀತಿದೆ ಗೈಸ್. ಇನ್ಮೇಲೆ ಕನ್ಸಿಸ್ಟೆಂಟಾಗಿ ರೀಲ್ಸ್ ಪೋಸ್ಟ್ ಮಾಡಬೇಕು ಅಂತ ಫಿಕ್ಸ್. ನೋಡಿ, ರೆಡಿ, ಆ್ಯಕ್ಷನ್. ಆ್ಯಂಡ್ ನನ್ನ ವಾಚ್ ಹಾಕ್ಕೊಂಡಿರೋದು, ಇದು ನಂದಿದು. ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿದ್ದು ವಾಚ್ ಇದು. ಅಯ್ಯೋ ಅಲ್ಲ ನೀವೆಲ್ಲ ಆಮೇಲೆ ಅದು ಅವಂದು ಅಂದ್ಕೊಂಡು ಸುಜಿತ್ ವಾಚ್ ಚೆನ್ನಾಗಿದೆ ಅನ್ಕೋಬಾರ್ದಲ್ಲ. ಸುಜಿತ್ ವಾಚ್ ಚೆನ್ನಾಗಿದೆ ಅನ್ಕೋಬಾರ್ದು. ಹಿಂದೆ ನಾನೇ ಎತ್ಕೊಂಡು ಹೋಗ್ತೀನಿ. ಆಯ್ತು, ನೀನು ಎತ್ಕೊಂಡು ಹೋಗು. ನಿಮ್ಮ ಮನೇಲಿ ಒರೆಸೋ ಮಷೀನು, ಸಿಸ್ಟಮ್ ಎಲ್ಲ ಜೂಟ್ ಮಾಡ್ಕೊಂಡ್ಬರ್ತೀನಿ ನಾನು. ಸಣ್ಣ ಕಾಣಬೇಕು, ಸಣ್ಣ ಕಾಣಕ್ಕೆ ಸಣ್ಣ ಆಗ್ಬೇಕು. ಅದೇ 2 ನಿಮಿಷ ಮಾಡ್ತೀನಿ. ಸ್ವಲ್ಪ ಹೊರಟಿದ್ದೆ, 2 ನಿಮಿಷ ಮಾಡ್ತೀನಿ. ನಾನು ಶೂಟಲ್ಲಿದ್ದೀನಿ. ಓಕೆ ಮಾಡ್ತೀನಿ. ನೋಡಿ ಗೈಸ್, ಬರೀ ಕಾಲ್ಸ್ ಮೀಟಿಂಗ್ ಬಂದಿಲ್ಲ ಅಂತ. ಗೈಸ್, ಫೈನಲಿ 4:30 6 ಗಂಟೆಗೆ ಲಂಚ್ ಮಾಡ್ತಿರೋದು. ಇದು ನನ್ನ ಮೀಲು, ಅದು ಗ್ರಿಲ್ಲು. ಇಷ್ಟೇ. ಒಂದು ವಿಡಿಯೋ ಆಯಿತು, ಇನ್ನೂ ವಿಡಿಯೋಸ್ ಇತ್ತು. ನೋಡೋಣ ಏನಾಗುತ್ತೆ ಅಂತ. ಫ್ಯಾಮ್, ಸೊ ನಾನು ಕೆಳಗೆ ಬಂದೆ. ಈಗ ಕಾರ್ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಸುಜಿತ್ ಕಾರಲ್ಲಿ ಕೂತಿದ್ದೀನಿ. ಸುಜಿತ್ ಎಲ್ಲ ಪ್ಯಾಕ್ ಮಾಡ್ಕೊತಾನೆ ಬ್ಯಾಗ್ನ. ಯಾಕೆ ಅಂದರೆ ಈಗ ಇಲ್ಲಿಂದ ಹೊಡ್ಬೇಕು ನಾವು. ನಂದೊಂದು ಲಾಯರ್ ಜೊತೆ ಮೀಟಿಂಗ್ ಇತ್ತು, ಆಯಿತಾ, ಏನೋ ಒಂದು ಕಾಂಟ್ರಾಕ್ಟ್ ವಿಷಯಕ್ಕೆ. ಸೊ ಆ ಮೀಟಿಂಗ್ ಹೋಗಬೇಕು. ಅದ್ರ ಜೊತೆ ಇನ್ನೊಂದು ರೀಲ್ ಮಾಡೋದಿತ್ತು, ಮತ್ತು ಶ್ರೀದೊಂದು ರೀಲ್ ಮಾಡೋದಿದೆ. ಸೊ ಸಖತ್ ಮೆಸ್ ಇದೆ, ತುಂಬ ಕಮ್ಮಿ ಟೈಮ್ ಇರೋದ್ರಿಂದ. ನಮ್ಮ ಡೇ ಸ್ಟಾರ್ಟ್ ಆಗಿದೆ 2 ಗಂಟೆ ಹಂಗೆ ಹತ್ರ ಇವತ್ತು. ಸೊ ಅದಕ್ಕೆ ತುಂಬ ಸ್ಟ್ರೆಸ್ ಇದೆ. ನೋಡೋಣ ಏನು ಮಾಡೋದು ಅಂತ. ಬ್ರೋ ಬನ್ನಿ, ವೆಲ್ಕಮ್ ಟು ಮೈ ಕಾರ್. ಅತ್ತೆ ಆರಾಮಾಗತ್ತಿ, ಬೇಜಾರು ಮಾಡ್ಕೋಬೇಡಿ. ಏನು ಮಾಡಬೇಕು? ಮೊನ್ನೆ ಏನು ಮಾಡಿದೆ ನೀನು? ಸಾರಿ ಹೇಳು. ಆಯ್ತು, ಸಾರಿ ಹೇಳು, ಮಾಡ್ತೀನಿ. ಸಾರಿ ಹೇಳು, ಒಂದು ಸಾರಿ ಹೇಳು. ಈಗ ಬಿಟ್ಬಿಟ್ಟು ಏನೋ ಮಚ್ಚ ಅನ್ಲಾಕ್ ಮಾಡು, ಕ್ಯಾಮ್ರಾ ಐತೆ. ಆಯ್ತು, ಸಾರಿ ಹೇಳು ಒಂದು. ಆಯ್ತು, ಹಂಗೆ ನಿಂತ್ಕೋ. ಕೊಡು ಕ್ಯಾಮ್ರಾ, ಕೊಡು, ಇಟ್ಕೋತೀನಿ, ಕೊಡು. ಸಾರಿ ಹೇಳು. ನನಗೆ ಮೊನ್ನೆ ಯಾಕೆ ಹಂಗೆ ಮಾಡಿದೆ ನೀನು? ಏನ್ ಮಾಡಿದೆ? ನನಗೆ ಕಿಟಕಿ ಕ್ಲೋಸ್ ಮಾಡ್ದಲ್ಲ ಎಲ್ಲಾರ ಜೊತೆನೂ ಇದ್ದಾಗ. ನಾನ್ ಮಾಡಿಲ್ಲ, ಒಮ್ಮೆ ಹೇಳಿದ್ ಮಾಡಕ್ಕೆ. ನೀನು ಮಾಡಿದೆ. ಒಂದು ಸಾರಿ ಹೇಳ್ಬಿಡು ಹೋಗ್ಲಿ. ತೆಗಿಯಲೇ ಗೈಸ್, ನಂದು ವಿಡಿಯೋ ಶೂಟ್ ಮಾಡ್ಬೇಕು ಅವನು. ಸರಿ ಹೋಗ್ಲಿ, ನಮ್ಮ ಹುಡುಗ ಅಂತ ಬಿಟ್ಟಿದ್ದೀನಿ ಹತ್ತು. ಗೈಸ್, ಸೊ ಫೈನಲಿ ಅಲ್ಲಿಂದ ಹೊರಟು ಶ್ರೀನು ಬಂದು ನಮ್ಮ ಜೊತೆಗೆ, ಸುಜಿತು ಬಂದ. ಈಗ ನಾವು ಇನ್ಸ್ಟಾಗ್ರಾಮ್ ಹತ್ರ ಹೋಗಬೇಕು, ವಿಡಿಯೋ ಮಾಡೋಕ್ಕೆ ಒಂದು ರೀಲ್ ಮಾಡೋದಿತ್ತು. ಅದು ಬಿಟ್ಟರೆ ಅದೇ ಕ್ಯಾಪಲ್ಲಿ ಒಂಚೂರು ಜ್ಯೂಸ್ ಕುಡಿ ಅಂತ ನಿಲ್ಸಿದ್ದೀವಿ. ಇವಳು ಮಜ್ಜಿಗೆ, ಅವನು ಜ್ಯೂಸು, ನಂದೊಂದು ವಾಟರ್ ಮೆಲನ್ ಜ್ಯೂಸ್ ಬರೋದಿದೆ. ಬಂತು ವಾಟರ್ ಮೆಲನ್ ಜ್ಯೂಸ್.
ಅವ್ನಿಗೆ ಯಾಕೆ ನಿಲ್ಸೋ ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ 1 ಲಕ್ಷದ್ದು 1 ಸೆಕೆಂಡ್ ಫಾರ್ಮ್. ಸೊ ನಾವು ಇನ್ಸ್ಟಾಗ್ರಾಮ್ಗೆ ಹೋಗ್ಬೇಕಿತ್ತು ಸ್ಯಾಮ್ ಅಡ್ಡಾಗೆ, ಬಟ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಅಯ್ಯೋ ಮತ್ತೆ ಕೀ ಒಳಗೆ ಬಿಟ್ಬಿಟ್ಟೆ, ಸಾರಿ. ಸೊ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಅಲ್ಲಿಂದ ನಾನು ಲಾಯರ್ ಮೀಟಿಂಗ್ ಇದನ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಮುಂಚೆ ಇಲ್ಲಿ ಯಾವುದೋ ಒಂದು ಫುಡ್ ಏನಂತಾರೆ ಫುಡ್ ಸ್ಟ್ರೀಟ್ ಇದೆಯಂತೆ, ಅದನ್ನು ತೋರಿಸ್ತದಾನೆ ನಮ್ಮ ದೋಸ್ತು. ಅದನ್ನು ನೋಡ್ಬಿಟ್ಟು ನಮ್ಮ ಗಾಡಿ ಖಾಲಿ ನಿಂತಿದೆಯಲ್ಲ, ಅದನ್ನ ಎಲ್ಲಿ ಪ್ಲ್ಯಾನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದಾದ್ರು ಸಜೆಷನ್ ಇದ್ದರೆ ಕಮೆಂಟ್ ಹಾಕಿ, ಎಲ್ಲಿ ನಮ್ಮ ಫುಡ್ ಟ್ರಕ್ನ ನಾವು ಪ್ಲ್ಯಾನ್ ಮಾಡ್ಬೋದು ಅಂತ. ಅದು ಬಿಟ್ಟರೆ ಧನುಷ್ ನೋಡಿ ಫುಲ್ ಆಫೀಸ್ ಲೇಡಿ ಆಗಿಬಿಟ್ಟಿದ್ದಾಳೆ ಇವತ್ತು. ಇದು ತೆಗೆದ್ರೆ ಪಾರ್ಟಿ ಲೇಡಿ. ಹೆಚ್ ಆರ್ ಥರ. ಸೊ ಈಗ ಅವ್ನು ಬರಲಿ, ಹೋಗಿ ಮುಂದಿನ ಕೆಲಸ ಏನಂತ ನೋಡೋಣ. ಒಂದೇ ರೀಲ್ಸ್ ಆಗಿದ್ದು ಮಾಡೋಕ್ಕೆ, ಇನ್ನೊಂದು ರೀಲ್ ಇತ್ತು ಸಂಜೆ ಸಾಯಿಲ್ನ ಅಲ್ಲಿಗೆ ಕರ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದು ಅಂತ ರೀಲ್ ಮಾಡೋಕ್ಕೆ. ಏನೇನೋ ಚಿಕನ್ ತಿನ್ಬಿಟ್ಟು ಗೈಸ್ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ನಾನು ಶ್ರೀ ಬಾಂಬ್ ಆಗ್ತಾವನೆ ಗೈಸ್. ಏ ಅಲ್ಲ ಶ್ರೀ, ಚಿಕನ್ ತಿಂದು ಒಂಥರ ಆಗ್ಬಿಟ್ಟೈತೆ ಅಂತಾನೆ ನಾಚಿಕೆ ಆಗೋದೇನೋ ಪಬ್ಲಿಕಲ್ಲಿ ಬಾಂಬ್ ಬಿಡಕ್ಕೆ. ಅಲ್ಲ ಪಕ್ಕದಲ್ಲಿ ಅಲ್ಲ ಕಣೋ, ಒಂದು ರೆಪ್ಯೂಟೆಡ್ ಪರ್ಸನ್ಸ್ ಇದ್ದಾರೆ, ಅವ್ರ ಮುಂದೆ ಊಸ್ಬಿಡ್ತಿಯಲ್ಲೋ, ಊಸ್ಬಿಡ್ತಿಲ್ಲೋ ಊಸ್ಕಿಂಗ್. ಫಾರ್ಮ್. ಸೊ ಸುಜಿತ್ ನಮ್ಮನ್ನ ಇಲ್ಲಿ ಬಿಟ್ಟು ಹೋದ ಮೀಟಿಂಗ್ ಹತ್ರ. ನಾನು ಮೀಟಿಂಗ್ ಮುಗಿಸ್ಕೊಂಡು ಒಂದಷ್ಟು ಪಾಯಿಂಟ್ಸ್ನ ಬರ್ಕೊಂಡಿದ್ದೀನಿ ಒಂದು ಕಾಂಟ್ರಾಕ್ಟ್ ವಿಷಯಕ್ಕೆ. ಸೊ ಅದನ್ನೆಲ್ಲ ಬರ್ಕೊಂಡು ಈಗ ನಾನು ಹೋಗ್ತಿರೋದಿಲ್ಲಿಗೆ ಅಂದರೆ ವಾಪಸ್ ಆಟೋ ಬುಕ್ ಮಾಡಿದ್ದೀನಿ. ಸುಜಿತ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಫಾರ್ಮ್. ಸೊ ಅಲ್ಲಿಂದ ಹೊರಟಿ ಈಗ ನಾವು ಸುಜಿತ್ ಮನೆ ಹತ್ರ ಬಂದಿದ್ದೀವಿ. ಬಿಕಾಸ್ ಧನುಷ್ ಇದೊಂದು ರೀಲ್ ಮಾಡಬೇಕಿತ್ತು, ನಂದೊಂದು ರೀಲ್ ಮಾಡಬೇಕಿತ್ತು. ಸೊ ಅದಕ್ಕೆ ಈಗ ಸಾಯಿಲ್ ಸಂಜೆಗೆ ಬರೋಕ್ಕೆ ಹೇಳಿದ್ದೀನಿ. ಅವರು ಬರ್ತಿದ್ದಾರೆ. ಬಂದಮೇಲೆ ಒಂದು ರೀಲ್ ಶೂಟ್ ಮಾಡಿ ಹೋಗೋದೆ. ಧನುಷ್ಗೆ ಊಟ ಆರ್ಡರ್ ಮಾಡಿದ್ದಾಳೆ, ಆದರೆ ಅಖಿಲ್ ನಂಬರ್ ತೊಗೊಂಡ್ಬಿಟ್ಟಿದೆ ಸ್ವಿಗ್ಗಿಲಿ. ಸೊ ಈಗ ಅಖಿಲ್ ಕಾಲ್ ಮಾಡಿ ಪೇಮೆಂಟ್ ಮಾಡೋಕ್ಕೆ ಹೇಳೋಣ. ಏನು ಬಿತ್ತು ಮಚ್ಚ, ಏನು ಡೋರ್ ಇದು ನಂಬರ್ ಕಾಣಿಸ್ಬಿಡುತ್ತೆ. ಸ್ಪೀಕರ್ ಹಾಕಿ ಮಾತಾಡ್ತಾ ಇರ್ತಾನೆ. ಅವ್ನಿಗೇನು ಕಮ್ಮಿನ ಡೌಗಳು. ನಿಮ್ಮ ಫೇಸ್ ಕಾಣಿಸಲ್ಲ, ಟೆನ್ಷನ್ ಆಗಬೇಡಿ. ಕಟ್ ಮಾಡಿ ಸ್ವಲ್ಪ ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. COD ಮಾಡಬೇಡಿ, COD ಮಾಡಿಬಿಟ್ಟಿದ್ದಾರೆ. ದುಡ್ಡು ಮಾಡಿ ಕಳಿಸಿ ಅಂದರೆ ಯಾರಿಗೂ ಕಾಲ್ ಮಾಡ್ತವಣೆ ಅಂತಾನೆ. ಬ್ಯುಸಿ ಬರ್ತಿದೆ ಕಾಲು ಒಂದು. ಸೊ ಬಾಕ್ಸ್ ಓಪನ್ ಆಗಿ ಹೋಗ್ಬಿಡಿ. ಅಲ್ಲಿ ಚಲ್ತಾ ಇದೆ. ಸ್ವಲ್ಪ ಹೋಗಿ ಟಿಶ್ಯೂ ಇದೆ, ಎತ್ಕೊಂಡು ಬರ್ಸ್ಕೊಂಡು ಆರಾಮ್ ಸರ್. ಗೈಸ್, ಸೊ ಅಖಿಲ್ ಫೋನೇ ಎತ್ತಲ್ಲ, ಬ್ಯುಸಿ ಮಾಡ್ಕೊಂಬಿಟ್ಟು ಒಂದು ಕಾಲ್ನ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡಿ ಕಾಲ್ ಮಾಡಿ ಸಾಕಾಗಿ ಸುಮ್ಮನೆ. ಫಾರ್ಮ್. ಸೊ ಅದು ಊಟನ ಅದೇನೋ ಕಂಪ್ಲೇಂಟ್ ಮಾಡಿ ಏನೋ ಮಾಡಿದ್ರು ಧನುಶ್ರೀ, ಬಟ್ ಪಾಪ ರೀಫಂಡ್ ಬರುತ್ತೆ ಅಂದ್ಕೊಂಡ್ರೆ 100 ರೂಪಾಯಿ ಕೊಟ್ಟವ್ರೆ. ಸೊ ಈಗ ನಾವು ನಮ್ದು ಊಟ ಬಂದಿದೆ, ನಂದು ಮತ್ತು ಸುಜಿತ್. ಇದು ನಂದು, ಇದು ಶ್ರೀದು ಪನ್ನೀರು, ಇದು ನಂದು ಊಟ. ರೈಸಲ್ಲೋ ಒಳಗಡೆ ಕೆಳಗಡೆ. ಹೌದಾ ನೋಡಲಿ. ಸೊ ನಾನೀಗ ಡಯಟ್ ಮಾಡ್ತಿರೋದ್ರಿಂದ ಡಯಟ್ ಫುಡ್ ತಿಂತಿದ್ದೀನಿ ಗೈಸ್. ಇದು ಪನ್ನೀರು, ಇದು ವೆಜ್. ನಾನು ಏನಪ್ಪ ಹೀರೋ ಹೂವು ಬಿದ್ದು ಭಯ ಆಯ್ತಾ? ಸೊ ನಾವೀಗ ಕೋಕ್ ಹಾಕೊಂಡು ಕೂತಿದ್ದೀವಿ ಗ್ಲಾಸಲ್ಲಿ. ಸೊ ದಟ್ ವಿಡಿಯೋ ಮಾಡ್ತಿದ್ವಿ, ನಂದೊಂದು ರೀಲ್ಸ್ ಸ್ಟೀದಾಯಿತು. ಆ್ಯಂಡ್ ಸಾಯಿಲ್ ಮತ್ತು ಟುಮ್ ಬಂದರು. ಸಾರಿ, ಟುಮ್ ಮತ್ತು ಸಿಕ್ಸಿ ಕೈ ದೇವ್ರಗೂ ಕೋಕೆ. ನಾನು ಮಾತಾಡ್ತಿರೋದು ನೋಡಿ, ನಾನು ಹೆಣ್ಣು ಅಂದ್ಬಿಟ್ಟಿದ್ದೀನಿ ಅನ್ಕೋಬೇಡಿ. ನಮ್ಮ ತಾಯಣಿಗೂ ಕೋಕೆ, ಮದರ್ ಪ್ರಾಮಿಸ್ ಆಯ್ತಾ. ಆ್ಯಂಡ್ ನಮ್ಮ ಶ್ರೀ ಬ್ಲಾಗ್ ಮಾಡ್ತಿದ್ದಾಳೆ. ಸೊ ನಮ್ಮ ತಾಯಣಿಗೂ ಕೋಕ್ರು ಶ್ರೀ ನನಗೆ ಬ್ಲಾಗ್ ಮಾಡಿ ರೀಲ್ಸ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ದಾಳೆ. ಶ್ರೀ ಶೂಟ್ ಮಾಡ್ತಿದ್ದಾಳೆ. ನಾವೆಲ್ಲ ಫ್ರೇಮಲ್ಲಿ ಇರ್ತೀವಿ. ನಾನು ಇಷ್ಟು ಜನ ರೀಲ್ ಮಾಡ್ತಾ ಇದೀವಿ. ನೀರೇ ಹಾಕಿಲ್ಲ ಗೈಸ್. ಸೊ ಶ್ರೀದು ವಿಡಿಯೋ ಶೂಟ್ ನಾನೇ ಮಾಡಿಕೊಟ್ಟೆ. ಇವಾಗ ಇವರೆಲ್ಲ ಆ ವಿಡಿಯೋಲಿದ್ದಾರೆ. ಇಲ್ಲಿ ನೋಡಿ, ನಾವು ಫುಟೇಜ್ಗಳು ನೋಡ್ತಾ ಇದ್ದೀವಿ, ಏನೇನು ಮಾಡಿದ್ದೀವಿ ರೀಲ್ಸ್ ನಾವು ಅಂತ. ಟೈಮು 3 ಗಂಟೆ ಆಗೋಯ್ತು ಶೂಟ್ ಮುಗಿಸೋಷ್ಟರಲ್ಲಿ. ಆ್ಯಂಡ್ ಮೂವಿ ನೋಡ್ತಾ ಇದ್ದೀವಿ ಸ್ವಸ್ತಿಕ್. ಆ್ಯಂಡ್ ಬಾಯ್ಸ್ ಬಿರಿಯಾನಿ ತರಿಸ್ಕೊಂಡಿದ್ದಾರೆ ಮಿಕ್ಸರ್ ಜೊತೆಗೆ. ಫಿನಾಲಿ ಚಿನ್ನಿ, ಎಗ್ ರೈಸ್, ಚಿಕನ್ ರೈಸ್ ತಿಂತವನೆ.
ಫಾರ್ಮ್ಸ್ ಟೈಮ್ ಒಂದು 4 ಗಂಟೆ. ಈಗ ಅವ್ರು ತಿಂದು ಈಗ ಮುಗಿಸಿದ್ದಾರೆ ನನ್ನ ಮಕ್ಕಳು. ಸೊ ಎಷ್ಟು ಟೈಮು? 1 hour 3:45. ಕೆಳಗೆ ಕ್ಯಾಬ್ ಬಂದಿದೆ, ಅವರಿಬ್ಬರು ಬೈಕಲ್ಲಿ ಬಂದಿದ್ದಾರೆ. ಸೊ ಸಾಯಿಲ್ ಟುಮ್ ಬೈಕಲ್ಲಿ ಬರ್ತಾರೆ, ನಾವು ಕ್ಯಾಬಲ್ಲಿ ಹೋಗಬೇಕು. ಸೊ ಲೆಟ್ಸ್ ಗೋ. ಸೊ ಸಾಯಿಲ್ ಟುಮ್ ಅಂದರೆ ಟುಮ್ ಸಿಸಿ. ಯಾಕೋ ಹಿಂಗೆ ನಿದ್ದೆ ನನಗೆ ಕಣ್ಣಲ್ಲಿ ನಿದ್ದೆ ಬರ್ತಾ ಇದ್ದೀನಿ. ಸೊ ಕ್ಯಾಬ್ ಈಸ್ ವೇಟಿಂಗ್ ಗೈಸ್. ಸೊ ಇದೆಲ್ಲ ದರ್ಶನ್ ಸರ್ ಮನೆ ಹತ್ರ ಮಾಡಿರೋದು ನೋಡಿ. ಫುಲ್ಲು ಜನ ಇರ್ತಾರೆ ಇಷ್ಟೊತ್ತಿಗೆ. ಈಗೆಲ್ಲ ಖಾಲಿ ಆಗಿದ್ದಾರೆ. ಎಲ್ಲ ಬೇರೆ ಕಡೆ ಇದ್ದಾರಾ? ಎಲ್ಲ ಬೇರೆ ಕಡೆ ಹಾಕೋರು ಇಲ್ಲಿ ಬಿಟ್ಟಿಲ್ವಾ? ಓ, ಬೇರೆ ಕಡೆ ಶಿಫ್ಟ್ ಆಗಿದ್ದಾರಂತೆ. ಆ ಕಡೆ ಅಲ್ಲೆಲ್ಲ ಆ ಫೀಲ್ಡಲ್ಲಿ ಸ್ಟ್ರೈಟಾ? ಸೊ ಇಲ್ಲಿ ಫುಲ್ಲು ಗಲಾಟೆ ಆಯಿತು ಅಂತೇಳಿ ಮುಂದೆ ಕಡೆ ಶಿಫ್ಟ್ ಮಾಡಿಸಿದಾರಂತೆ. ಇಲ್ಲಿ ತುಂಬ ಜನ ನಿಂತ್ಕೊಂಡಿರ್ತಾರೆ, ನೈಟ್ ಪೂರ್ತಿ ನಿಂತ್ಕೊಂಡಿರ್ತಾರೆ. ಕ್ರೇಜಿ ಫ್ಯಾನ್ಸ್. ಬಾಯ್. ಸೊ ಈಗ ಶ್ರೀನಾ ಡ್ರಾಪ್ ಆಯಿತು. ಈಗ ನಮ್ಮ ಮನೆ ಹತ್ರ ಹೋಗ್ಬೇಕು. ಬಾಯ್. ಕ್ಯಾಬಿಂದ ಇಳಿದು ಈಗ ವಾಪಸ್ ನಮ್ಮ ಪಾರ್ಕಿಂಗ್ ಬಂದೆ. ನಮ್ಮ ಬಾಯ್ಸ್ ಇವಾಗ ಬರ್ತಾ ಇದ್ದಾರೆ. ಆ್ಯಂಡ್ ನನ್ನ ಕಾರ್ ನೋಡಿ ನಂಗೆ ತುಂಬ ಬೇಜಾರಾಗ್ತದೆ. ಫಸ್ಟು ಬೆಳಗ್ಗೆ ಎದ್ದು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಮಾಡಿ ಏನು ಅಂತ ಕ್ಲಿಯರ್ ಮಾಡಬೇಕು ಈ ಕಾರ್ದು. ಬಾಯ್. ಓಕೆ, ಗುಡ್ ನೈಟ್. ಬಾ 4:15. ಸೊ ನಾನು ಮನೆಗೆ ಬಂದಿದ್ದೀನಿ. ಈಗ ನಿದ್ದೆ ಬರ್ತಾರೆ ಸಖತ್ತು. ಹೋಗಿ ಮಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡುವ ಸಮಯ. ವ್ಲಾಗ್ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೇಳ್ದಂಗೆ ಗೈಸ್ ಇನ್ಮೇಲೆ ರೀಲ್ಸ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾಮ್ರಾ ಶೂಟ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ಮಲ್ಕೋತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಹೋಗೋಕ್ಕೆ ರೆಡಿ ಆಗ್ತವ್ರೆ. ಬೆಳಗ್ಗೆ 4:30 5 ಗಂಟೆಗೆ ಬಂದಿರೋದು ನಮ್ಮ ಮನೆಗೆ. ಈಗೆದ್ದು ರೆಡಿ ಆಗ್ತವ್ರೆ ಹೋಗೋಕ್ಕೆ. ಸೊ ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್. ಇವತ್ತಿನ ಬೆಸ್ಟ್ ಮೂಮೆಂಟ್ ಏನು ಅಂದರೆ ನಾನು 2 ರೀಲ್ ಮಾಡಿದ್ದು. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದಿಸ್. ಬಿಕಾಸ್ ನಾನು ರೀಲ್ಸ್ ಮಾಡೋದು ತುಂಬ ಮುಂಚೆ ಎಂಜಾಯ್ ಮಾಡ್ತಿದ್ದೆ. ರೀಸೆಂಟಾಗಿ ಬ್ಲಾಗ್ಸ್ ಮಾಡ್ತಾ ರೀಲ್ಸ್ನ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೆ. ಇನ್ಮೇಲೆ 2 ಮ್ಯಾನೇಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಸ್ಟಿಲ್ ಫೈನ್. ಇರೋದೇ ಒಂದೇ ಲೈಫು, ಎಲ್ಲ ಮಾಡಬೇಕು, ಕಷ್ಟ ಬೀಳಲೇಬೇಕು. ಸೊ